ನಮಸ್ಕಾರ ವೀಕ್ಷಕರೇ. ಇಂದಿನ ದಿವಸ ಲೈಂಗಿಕತೆಯ ಬಗ್ಗೆ ಒಂದೆರಡು ವಿಷಯಗಳನ್ನು ತಮ್ಮ ಹತ್ತಿರ ಹೇಳ್ಕೊಳ್ಳಿ ಪ್ರಯತ್ನ ಪಡ್ತಾ ಇದ್ದೇನೆ. ಲೈಂಗಿಕತೆ ವಿಷಯದ ಬಗ್ಗೆ ಮಾತನಾಡಬೇಕಾದರೆ ಹಲವರಿಗೆ ಉತ್ಸಾಹ, ಹುರುಪು, ಅಭಿರುಚಿ ಆಗ್ಬೋದು. ಇನ್ನು ಹಲವರಿಗೆ ಆತಂಕ, ಒಂದು ತರಹ ಗಾಬರಿ ಕೂಡ ಉಂಟಾಗಬಹುದು. ನಾವು ಇಂತಹ ವಿಷಯಗಳ ಬಗ್ಗೆ ಮಾತನಾಡಬೇಕಾದರೆ ಅತ್ಯಂತ ಜಾಗರೂಕತೆಯಿಂದ ಮಾತನಾಡಬೇಕಾಗ್ತದೆ. ಏಕೆಂದರೆ ಭಾರತೀಯ ದಂಡ ಸಂಹಿತೆ 292 ಕಲಮಿನ ಪ್ರಕಾರ ನಾವು ಯಾವುದೇ ಅಶ್ಲೀಲ ಅಥವಾ ಅಸಭ್ಯವಾದ ಭಾವಚಿತ್ರವನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದರೆ, ಪತ್ರಿಕೆಯಲ್ಲಿ ಹಾಕಿದರೆ, ಪುಸ್ತಕದಲ್ಲಿ ಹಾಕಿದರೆ, ಪ್ಯಾಂಫ್ಲೆಟ್ಸ್ ಅಂತ ಹೇಳ್ತೀವಿ ನೋಡಿ, ಅದರಲ್ಲಿ ಬರೆದರೆ ಅದು ಒಂದು ದಂಡನೀಯ ಕಾರ್ಯವಾಗುತ್ತದೆ. ನೀವು ಎರಡನೇ ಸಲ ಇಂತಹ ಅತಾಚುರ್ಯ ಮಾಡಿದರೆ ನ್ಯಾಯಾಲಯ ನಿಮಗೆ 5 ವರ್ಷಗಳವರೆಗೆ ಜೈಲುವಾಸ ಹಾಗೂ 5,000 ರೂಪಾಯಿವರೆಗೆ ನಿಮಗೆ ದಂಡ ಕೂಡ ಹಾಕ್ಬೋದು. ಆದರೆ ನಾನು ಇವತ್ತು ಮಾತಾಡ್ತಾ ಇರೋದು ಅಶ್ಲೀಲ ಅಲ್ಲ, ಅಸಭ್ಯ ಅಲ್ಲ, ಇದು ಒಂಥರ ವೈಜ್ಞಾನಿಕ ವಿಷಯ ಬಗ್ಗೆ ಮಾತಾಡ್ತಾ ಇದ್ದೇನೆ ಸ್ನೇಹಿತರೆ. ಆದ್ದರಿಂದ ನನಗೆ ಯಾವ ಆತಂಕವೂ ಇಲ್ಲ, ಯಾವ ಗಾಬರಿನೂ ಇಲ್ಲ. ನಿಮಗೆ ಒಂದು ಕಾನೂನಿನ ಬಗ್ಗೆ ಸ್ವಲ್ಪ ಜ್ಞಾನ ಕೊಡಬೇಕಂತ ಹೇಳಿ ಇದು ಕಲಂ 292 ಬಗ್ಗೆ ಉಲ್ಲೇಖ ಮಾಡಿದೆ. ಇವತ್ತು ನಾನು ಮಾತಾಡ್ತಾ ಇರೋದು ಶಾರೀರಿಕ ಸಂಭೋಗದಲ್ಲಿ ಆಗುವ ನೋವು. ಇದಕ್ಕೆ ವೈದ್ಯಕೀಯ ಭಾಷೆಯಲ್ಲಿ ಡಿಸ್ಪೆರೋನಿಯಾ ಅಂತ ಹೇಳ್ತೇವೆ. ಏನದು ಡಿಸ್ಪೆರೋನಿಯಾ ಅಂದರೆ ಸಂಭೋಗ ಮಾಡಬೇಕಾದ್ರೆ ವಿಪರೀತ ನೋವು. ಇದು ಹೆಣ್ಣು ಮಕ್ಕಳಲ್ಲಿ ಹೆಚ್ಚು ಸಾಮಾನ್ಯ. ಎಷ್ಟರ ಮಟ್ಟಿಗೆ ಸ್ನೇಹಿತರೆ, ಪ್ರತಿಶತ 30% ಸ್ತ್ರೀಯರಲ್ಲಿ ಇಂತಹ ನೋವು, ಸಂಭೋಗ ಮಾಡಬೇಕಾದ್ರೆ ವಿಪರೀತ ನೋವು 30% ಸ್ತ್ರೀಯರಲ್ಲಿ ಕಂಡು ಬರ್ತದೆ ಅಂಥೇಳಿ ಸಂಖ್ಯೆಗಳು, ಸಮೀಕ್ಷೆಗಳು ನಮಗೆ ಸಾರಿ ಹೇಳುತ್ತಲಿವೆ. ಇದು ಪುರುಷರಲ್ಲಿ ಆಗೋದಿಲ್ಲ ಅಂತ ತಿಳ್ಕೊಬೇಡಿ, ಪುರುಷರಲ್ಲಿ ಕೂಡ ಆಗ್ತದೆ, ಆದರೆ ಸ್ತ್ರೀಯರಲ್ಲಿ ಅತ್ಯಂತ ಜಾಸ್ತಿ. ಇದಕ್ಕೆ ಅನೇಕ ಮಾನಸಿಕ ಕಾರಣಗಳು ಕೂಡ ಉಂಟು. ಭಾವನಾತ್ಮಕ ಕಾರಣಗಳಿಂದ ವ್ಯಕ್ತಿಗೆ ಶಾರೀರಿಕ ಸಂಪರ್ಕ ಮಾಡಬೇಕಾದ್ರೆ, ಶಾರೀರಿಕ ಸಂಭೋಗ ಮಾಡಬೇಕಾದ್ರೆ ವಿಪರೀತ ನೋವು, ತಡೆಯಲಾರದಷ್ಟು ನೋವು. ಎಷ್ಟೋ ಸರ್ತಿಯವರು ತಿಂಗಳುಗಟ್ಟಲೆ, ವರ್ಷಾನುಗಟ್ಟಲೆ ಪಾಪ ಗಂಡ ಹೆಂಡತಿ ಶಾರೀರಿಕ ಸಂಭೋಗನೆ ಮಾಡೋದಿಲ್ಲ. ಅಂತಹ ಪ್ರಕರಣಗಳು ಕೂಡ ನಾವು ನಮ್ಮ ಮನೋವೈದ್ಯಕೀಯ ನಮ್ಮ ಪ್ರಾಕ್ಟೀಸ್ನಲ್ಲಿ ನಾವು ಕಂಡುಕೊಂಡಿದ್ದೇವೆ ಹೇಳ್ತೇನೆ. ಯಾವುದು ಭಾವನಾತ್ಮಕ ಸಮಸ್ಯೆಗಳು, ಆತಂಕ, ಖಿನ್ನತೆ ವಿಪರೀತವಾದಾಗ ಗಂಡ ಹೆಂಡತಿ ಅವರಿಗೆ ಶಾರೀರಿಕ ಸಂಪರ್ಕ ಮಾಡಬೇಕಾದ್ರೆ ಸ್ತ್ರೀಗೆ, ಹೆಂಡತಿಗೆ ವಿಪರೀತ ನೋವು ಉಂಟಾಗಬಹುದು. ಸಂಬಂಧಗಳ ಬಿರುಕು, ಇಬ್ಬರ ನಡುವೆ ಬಿರುಕಿತ್ತಂದರೆ, ಪ್ರೀತಿ ವಿಶ್ವಾಸ ಇರಲಿಲ್ಲ ಅಂದರೆ, ಬಾಂಧವ್ಯ ಇರಲಿಲ್ಲ ಅಂದರೆ, ಭಾವನಾತ್ಮಕವಾದ ಸಂಬಂಧ ಇರಲಿಲ್ಲ ಅಂದರೆ ಸ್ನೇಹಿತರೆ, ಆವಾಗ ಕೂಡ ಸ್ತ್ರೀಗೆ ವಿಪರೀತ ನೋವು ಅವಳು ಪಾಪ ಅನುಭವಿಸಿಯಾಳು. ಆ ನೋವಿನಿಂದ ಅವಳು ಪುರುಷನನ್ನು, ತನ್ನ ಪತಿಯನ್ನು ಹಲವು ದಿನಗಳವರೆಗೆ, ಹಲವು ತಿಂಗಳವರೆಗೆ ದೂರ ಇಡಲು ಕೂಡ ಸಾಧ್ಯ. ಹಿಂದೆ ನಡೆದ ಲೈಂಗಿಕ ಅತಾಚುರ್ಯ, ಸೆಕ್ಷುವಲ್ ಅಬ್ಯೂಸ್ ಅಂತ ಹೇಳ್ತೇವೆ ನೋಡಿ. ಆದಷ್ಟು ಆಂಗ್ಲ ಭಾಷೆಯ ಶಬ್ದದ ಪ್ರಯೋಗ ಬೇಡ ಅಂತ ಹೇಳ್ತಿದ್ದೇನೆ, ಆದರೆ ನಿಮಗೆ ಸ್ವಲ್ಪ ಗೊತ್ತಾಗಲಿ ಅಂಥೇಳಿ ಈ ಶಬ್ದನ ಪ್ರಯೋಗ ಮಾಡಿ. ಹಿಂದೆ ನಡೆದ ಲೈಂಗಿಕ ಅತಾಚುರ್ಯದಿಂದ ಕೂಡ ಹಲವರಿಗೆ ಇಂತಹ ಕಾಯಿಲೆ ಡಿಸ್ಪೆರೋನಿಯಾ ಕಂಡುಬರಬಹುದು. ಪ್ರೀತಿ ವಿಶ್ವಾಸಗಳ ಕೊರತೆ, ಭಾವನಾತ್ಮಕತೆಯ ಕೊರತೆ, ಅದು ಕೂಡ ನಾವು ನೋಡ್ತೇವೆ. ಇನ್ನು ಹಲವರು ಏನು ಮಾಡ್ತಾರೆ, ಬಹಳ ದಿವಸಗಳವರೆಗೆ, ವಾರಗಳವರೆಗೆ, ತಿಂಗಳುಗಟ್ಟಲೆವರೆಗೆ ಹೆಂಡತಿಯನ್ನು ದೂರ ಇಡ್ತಾರೆ, ಅಥವಾ ಪಾಪ ಅವಳ ಗಂಡನ ದೂರ ಇಡ್ತಾಳೆ. ಬಹಳಷ್ಟು ಅವಧಿಗಳವರೆಗೆ ದಂಪತಿಗಳು ಒಬ್ಬರನ್ನು ಬಿಟ್ಟು ಒಬ್ಬರು ದೂರ ಇಟ್ಟು ಶಾರೀರಿಕ ಸಂಪರ್ಕ ಮಾಡಲಿಲ್ಲ ಅಂದರೆ ನಂತರ ಕೂಡ ಅಕಸ್ಮಾತ್ ಅವರು ಪ್ರಯತ್ನ ಮಾಡಿದರೆ ಆವಾಗ ಕೂಡ ಇಂತಹ ಡಿಸ್ಪೆರೋನಿಯಾ ಕಾಯಿಲೆ, ಇಂತಹ ಸಂಭೋಗ ಮಾಡಬೇಕಾದ್ರೆ ವಿಪರೀತ ಕಾಯಿಲೆ
ತಲೆದೋರಬಹುದು. ಹೆಚ್ಚಾಗಿ ಸ್ತ್ರೀಯರಲ್ಲಿ ಇದು ಕಂಡು ಬರ್ತದೆ. ಇನ್ನು ಬರೀ ಮಾನಸಿಕ ಕಾರಣಗಳ ಅಷ್ಟೇ ಇದಕ್ಕೆ ನಾವು ಅವನಷ್ಟೇ ನಾವು ಬೈಬೇಕು ಇಲ್ಲ, ಕೆಲವು ಶಾರೀರಿಕ ಸಮಸ್ಯೆಗಳು ಕೂಡ ಇರ್ತವೆ. ಅಂತಹ ಕಾರ್ಯಗಳು ಇದ್ದಾಗ ಕೂಡ ಈ ಥರ ಸಂಭೋಗ ಕ್ರಿಯೆ ಮಾಡಬೇಕಾದ್ರೆ ವಿಪರೀತ ನೋವು ಸ್ತ್ರೀಯಲ್ಲಿ ಕಾಣಿಸಿಕೊಳ್ಳಬಹುದು. ವೆಜಾನಿಸ್ಮತ್ ಅಂತ ಹೇಳ್ತೇವೆ, ಯೋನಿಯ ಸ್ನಾಯುಗಳು ಸಂಕುಚಿತಗೊಂಡ್ಬಿಡ್ತವೆ. ಸಂಕುಚಿತಗೊಂಡಾಗ ಬಹಳ ಸ್ಟಿಫ್ ಆದಾಗ, ಟೈಟ್ ಆದಾಗ ಕೂಡ ಅವಳಿಗೆ ಸಂಭೋಗ ಮಾಡಬೇಕಾದ್ರೆ ತುಂಬ ನೋವು ಕಂಡು ಬರಬಹುದು. ಶಸ್ತ್ರಚಿಕಿತ್ಸೆ ಆದ ಮೇಲೆ, ಯೋನಿಯ ಮೇಲೆ ಶಸ್ತ್ರಚಿಕಿತ್ಸೆ ಆದ ನಂತರ ಕೆಲವೊಂದು ಗಾಯ ಇರ್ತದೆ ನೋಡಿ, ಮಾಯ್ದ ಗಾಯಗಳು, ಅವು ಕೂಡ ತೊಂದರೆ ಉಂಟು ಮಾಡಿ ಈ ತರಹ ಕಾಯಿಲೆಯನ್ನು ತರಬಹುದು. ಇನ್ನು ಕೆಲವರಿಗೆ ಅಲರ್ಜಿ ಇರ್ತದೆ. ಯಾವುದಕ್ಕೆ ಅಲರ್ಜಿ? ನೀವು ಪೊರೆ ಆಕಾರದ ತಡೆಗೋಡೆ ಸಾಧನೆ ಅಂತ ಒಂದು ಕನ್ನಡೀಕರಿಸಬಹುದು. ಕಾಂಡೋಮಿಗೆ ಈ ಪೊರೆ ಆಕಾರದ ತಡೆಗೋಡೆಯ ಸಾಧನ ಕಾಂಡೋಮ್ ಅಂತ ನಾನು ಏನು ಹೇಳಿದೆ, ಅದಕ್ಕೆ ಕೆಲವರಿಗೆ ಅಲರ್ಜಿ ಇರುತ್ತದೆ. ಆವಾಗ ಕೂಡ ಸಂಭೋಗ ಮಾಡಬೇಕಾದ್ರೆ ವಿಪರೀತ ನೋವು ಕಂಡು ಬರ್ತದೆ. ಇನ್ನು ಅಲರ್ಜಿ ಕಾಂಡೋಮಿಗೆ ಅಷ್ಟೇ ಇಲ್ಲ, ವೀರ್ಯ. ನಾವು ನೋಡಿದ್ವಿ ನಮ್ಮ ವೈಜ್ಞಾನಿಕ ನಮ್ಮ ಅನುಭವದಲ್ಲಿ, ನಮ್ಮ ಮನೋವೈದ್ಯಕೀಯ ಕಳೆದ 45 ವರ್ಷದಿಂದ ನಾನು ಸೈಕ್ಯಾಟ್ರಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಹಲವರು ಬರ್ತಾರೆ, ಪಾಪ ಆ ಹುಡುಗಿ ಹೇಳ್ತಾಳೆ, ಮದುವೆ ಆಗಿರ್ತದೆ ಸರ್, ನನಗೆ ಅದು ವೀರ್ಯ, ಅವಳ ವೀರ್ಯಸ್ಖಲನ ಅವ್ರು ಮಾಡ್ತಿರ್ಬೇಕಾದ್ರೆ ನಂಗೆ ತಡ್ಕೊಳಿಕ್ಕೆ ಆಗೋದಿಲ್ಲ, ಏನೋ ಒಂಥರ ವಾಕರಿಕೆ ವಾಂತಿ ಆಗ್ತದೆ, ಆದರೆ ಅದು ವಿಪರೀತ ನೋವು ಬಂದು ನಾನು ನನ್ನ ಗಂಡನನ್ನು ತಿಂಗಳಾನುಗಟ್ಟಲೆ ದೂರ ಇಟ್ಟಿದ್ದೇನೆ ಅಂಥೇಳಿ. ಈ ಥರ ಸಮಸ್ಯೆಗಳು ಕೂಡ ಕಂಡು ಬರಬಹುದು. ಇನ್ನು ಯೋನಿಯನ್ನು ತೇವಗೊಳಿಸಲು ಕೆಲವರು ಲೇಪನ ಹಚ್ತಾರೆ, ಲೂಬ್ರಿಕಂಟ್ಸ್ ಅಂತ ಹೇಳ್ತೇವೆ ನೋಡಿ. ಅದರ ಅಲರ್ಜಿ ಕೂಡ ಇದ್ದಾಗ ಈ ಥರ ಡಿಸ್ಪೆರಿನಿಯಾ ಕಾಣಿಸ್ಕೊಳ್ಬಹುದು ಸ್ನೇಹಿತರೆ. ಪುರುಷರಲ್ಲಿ ಯಾವ ಕಾಯಿಲೆ, ಪ್ರೋಸ್ಟೇಟ್ ಅಂತ ಗ್ರಂಥಿ ಇರುತ್ತೆ, ಅದರ ಊತ, ಅದರ ಬಾವು ಬಂದಾಗ ಕೂಡ ಈ ಥರ ನೋವು ಕಂಡು ಬರಬಹುದು ಪುರುಷರಲ್ಲಿ. ಯುರೆಥ್ರ ಅಂತ ಅಲ್ಲಿ ಮೂತ್ರ ವಿಸರ್ಜನೆ ಮಾಡುವ ರಂಧ್ರ ಏನಿರ್ತದೆ, ಅದರ ಊತ ಆದಾಗ ಕೂಡ ಈ ರೀತಿ ಕಂಡು ಶಿಶ್ನದ ಮೇಲೆ ಗಾಯಗಳು ಇದ್ದಾಗ ಕೂಡ ಪಾಪ ಪುರುಷನಿಗೆ ಸಂಭೋಗ ಮಾಡಬೇಕಾದ್ರೆ ತಡೆಯಲಾರದ ವಿಪರೀತ ನೋವನ್ನು ಅವನು ಅನುಭವಿಸ್ತಾನೆ. ಇನ್ನೊಂದು ಕಾಯಿಲೆ ಇದೆ ಸ್ನೇಹಿತರೆ, ಪೆರೋನಿಸ್ ಡಿಸೀಸ್ ಅಂತ. ಈ ನೆಲದಲ್ಲಿ ಅದು ಶಿಶ್ನ ಡೊಂಕಾಗ್ತದೆ. ಡೊಂಕಾದಾಗ ಅವನಿಗೆ ಸಂಭೋಗ ಮಾಡಬೇಕಾದ್ರೆ ತೀವ್ರವಾದ ನೋವನ್ನು ಅನುಭವಿಸ್ತಾನೆ. ಇದಕ್ಕೆ ಪರಿಹಾರ ಇದ್ದೇ ಇರ್ತದೆ. ಭಾವನಾತ್ಮಕವಾದ ತೊಂದರೆ ಇದ್ದರೆ ಮನೋರೋಗ ವೈದ್ಯರನ್ನು ಭೇಟಿಯಾಗಿ, ಆಮೇಲೆ ಪುರುಷರ ಶಿಷ್ಟದ ಸಮಸ್ಯೆ, ಶಾರೀರಿಕ ಸಮಸ್ಯೆ ಇದ್ದರೆ ನಿಮ್ಮ ವೈದ್ಯರನ್ನು ಭೇಟಿಯಾಗಿ, ಸ್ತ್ರೀರೋಗ ತಜ್ಞರು ಯಾವಾಗ ಭೇಟಿ ಆಗಬೇಕಾದ್ರೆ ಮಹಿಳೆಯರಲ್ಲಿ ನಾನು ಮೇಲೆ ಉಲ್ಲೇಖಿಸಿದ ಯಾವುದೇ ತರಹದ ಶಾರೀರಿಕ ಕಾಯಿಲೆ ಇದ್ದರೆ, ಶಾರೀರಿಕ ಕಾರಣ ಇದ್ದರೆ ಸ್ತ್ರೀರೋಗ ತಜ್ಞ ಭೇಟಿಯಾಗಿ ಖಂಡಿತವಾಗಿಯೂ ಪರಿಹಾರ ದೊರಕ್ತದೆ. ಇದೇನು ದೊಡ್ಡ ಸಮಸ್ಯೆ ಅಲ್ಲ, ಬೃಹತ್ ಸಮಸ್ಯೆ ಅಲ್ಲ. ಆದರೆ ಪಾಪ ಅವನಿಗೆ ಲೈಂಗಿಕ ಕ್ರಿಯೆ ಮಾಡಬೇಕಾದ್ರೆ ಅವಳು ಲೈಂಗಿಕ ಕ್ರಿಯೆ ಅನುಭವಿಸಬೇಕಾದ್ರೆ ಈ ಥರ ನೋವು ಕಂಡ್ರೆ ಅವರು ಭಾವನಾತ್ಮಕವಾಗಿ ಕುಗ್ಗಿ ಹೋಗ್ತಾರೆ. ಇದು ಕೂಡದು, ಇದು ಸಲ್ಲದು, ಇದನ್ನು ಯಾರೂ ಅನುಭವಿಸಬಾರದು. ಯೋಗ್ಯ ವೈದ್ಯರನ್ನು ಹಿಂದೆ ಭೇಟಿಯಾಗಿ ಈ ದೃಶ್ಯ ಮಾಧ್ಯಮವನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬ ಧನ್ಯವಾದ. ನಮಸ್ಕಾರ. ದೇವರು ಒಳ್ಳೆಯದು ಮಾಡಿ.